ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಪ್ರೋಮೋ ನಿಮ್ ಮುಂದೆ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ ಅಲ್ಲಿ ಆಯ್ತಾ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳಿಗೋಸ್ಕರ ನಡೆಸ್ತಾ ಇರುವಂತಹ ಅಗ್ನಿ ಪರೀಕ್ಷೆ ಪ್ರೋಮೋ ಕೂಡ ನಿಮ್ ಮುಂದೆ ಬರ್ತಾ ಇದೆ. ಅಗ್ನಿ ಪರೀಕ್ಷೆಯ ಒಂದು ಪ್ರೋಮೋ ಜೊತೆ ನಮ್ಮ ಸುದೀಪ್ ಸರ್ ಅವರ ಪ್ರೋಮೋ ಕೂಡ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಈ ಆಗಸ್ಟ್ ತಿಂಗಳು ಏನಿದೆ ನಿಜವಾಗ್ಲೂ ಬಿಗ್ ಬಾಸ್ ಹಬ್ಬ ಅಂತಾನೆ ಹೇಳ್ಬೋದು. ಅಂದ್ರೆ ಆಗಸ್ಟ್ 1ನೇ ತಾರೀಕಿಂದಾನೇ ಬಿಗ್ ಬಾಸ್ ಹಬ್ಬ ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಒಂಥರ ಮಾಸ್ ಆಗಿ ಎಂಟ್ರಿ ತಗೊಂತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಹಬ್ಬ ಬಂದ್ಬಿಟ್ಟು 7 ಲ್ಯಾಂಗ್ವೇಜ್ಗಳಲ್ಲಿ ಏಕಕಾಲಕ್ಕೆ ಲಾಂಚ್ ಆಗ್ತಾ ಇದೆ ನಮ್ಮ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 13 ಮುಂಚೆ ಬರುವಂತಹ ಅಗ್ನಿ ಪರೀಕ್ಷೆ ಶೋ ಏನಿದೆ ನಿಜವಾಗ್ಲೂ ಕೂಡ ಇದು ನಿಮ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ನಿಮ್ಮೆಲ್ಲರ ಮನಸ್ಸಿಗೂ ಕೂಡ ತಟ್ಟುತ್ತೆ ಅಂತೀನಿ. ಅದಲ್ಲದೆ ನಿಮಗೆ ಹೇಳಕ್ ಕೊಟ್ಟಿರೋದು ಏನು ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ಗಳ ಏನ್ ಸೆಲೆಕ್ಷನ್ಗೆ ಅಗ್ನಿ ಪರೀಕ್ಷೆ ಶೋ ನಡೆಸ್ತಾ ಇದ್ದಾರೆ. ಆ ಅಗ್ನಿ ಪರೀಕ್ಷೆ ಶೋ ಪ್ರೋಮೋ ನಿಜವಾಗ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಆ ಅಗ್ನಿ ಪರೀಕ್ಷೆ ಶೋಗೆ ಬರ್ತಿರುವಂತಹ ಜಡ್ಜ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಇರುವಂತಹ ಜಡ್ಜ್ಗಳು ಆಯ್ಕೆ ಮಾಡುವಂತಹ ಕಂಟೆಸ್ಟೆಂಟ್ಗಳೇ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಎಂಟ್ರಿ ತಗೊಳೋದು. ಹಾಗಾಗಿ ಆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಆಯ್ತಾ ನನಗಂತೂ ಗಿಲ್ಲಿ ಜಡ್ಜ್ ಆಗಿರ್ತಾರೆ ಅಂತ ಗೊತ್ತಿದೆ. ನಿನ್ನ ಇಬ್ರು ಯಾರು, ಶ್ರುತಿ ಮೇಡಮ್ಮ, ವಿನಯ್ ಗೌಡನ, ಅದೇ ರೀತಿ ಸಂಗೀತ ಶೃಂಗೇರಿನ, ಕಾವ್ಯನ, ಇದ್ಯಾವುದು ಗೊತ್ತಿಲ್ಲ ನನಗೆ. ಖಂಡಿತವಾಗ್ಲು ಅದಕ್ಕಾಗಿ ವೇಟ್ ಮಾಡ್ತಾ ಇದೀನಿ. ಫಸ್ಟ್ ಪ್ರೋಮೋ ನಿಮ್ ಮುಂದೆ ಬರುತ್ತೆ. ಅಗ್ನಿ ಪರೀಕ್ಷೆಯ ಪ್ರೋಮೋ 100 ಇಂಟುಗಳನ್ನ ನಿಮಗೆ ಕೊಡುತ್ತೆ. ಯಾರು, ಏನು, ಎತ್ತ, ಯಾವ ಊರು, ಎಲ್ಲಿಂದ ಎಲ್ಲವೂ ಕೊಡುತ್ತೆ. ಯಾಕೆಂದ್ರೆ ಕರ್ನಾಟಕದ ಮೂಲೆಯಿಂದನೂ ಕೂಡ ವಿಡಿಯೋಗಳನ್ನ ಕಳಿಸಿದ್ದಾರೆ ನಮ್ಮ ಬಿಗ್ ಬಾಸ್ ಲವರ್ಸ್ ಅಂತಾನೆ ಹೇಳ್ಬೋದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ಬಿಗ್ ಬಾಸ್ ಲವರ್ಸ್ ಅಂತ. ಅದೇ ರೀತಿ ಬಿಗ್ ಬಾಸ್ ನಾವು ಲವ್ ಮಾಡುವಂತವ್ರು, ಅದೇ ರೀತಿ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಕನಸು ಕಾಣ್ತಿರುವಂತಹ ಕರ್ನಾಟಕದ ಮೂಲೆಯಿಂದ ಜನಗಳು ಆಯ್ತಾ ವಿಡಿಯೋಗಳನ್ನ ಕಳಿಸಿದ್ದಾರೆ. ನೋಡೋಣ ಯಾರ ವಿಡಿಯೋ ಟಾಪ್, ಯಾರ ವಿಡಿಯೋ ಆಯ್ತಾ ಚೆನ್ನಾಗಿಲ್ಲ ಅನ್ನೋದನ್ನು ಕೂಡ ನೋಡೋಣ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಆಗಸ್ಟ್ ತಿಂಗಳು 30 ಡೇಸ್ ರೀ ಹಿಂಗ್ ಅನ್ನೋದ್ರಲ್ಲಿ ಹೋಗ್ಬಿಡುತ್ತೆ ಆಯ್ತಾ. ನಮ್ಮ ಸೆಪ್ಟೆಂಬರ್ 6ನೇ ತಾರೀಕು 7 ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ನ ಲಾಂಚ್ ಮಾಡ್ತಾ ಇದೆ ಬಿಗ್ ಬಾಸ್ ಟೀಮು. ನಿಜವಾಗ್ಲೂ ಕೂಡ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. ಇಂದಿನ 30 ದಿನಗಳಲ್ಲಿ ಬಿಗ್ ಬಾಸಿನ ಆರ್ಭಟ ಇನ್ನೂ ಜೋರಾಗುತ್ತೆ ಅಂತಾನೆ ಹೇಳ್ಬೋದು. ಆರ್ಭಟದ ಜೊತೆಗೆ ಕಾಮನ್ ಮ್ಯಾನುಗಳ ಆಯ್ಕೆಯಲ್ಲಿ ನಿಜವಾಗ್ಲೂ ಕೂಡ ಒಂದು ಟ್ರೆಂಡೇ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ಆಯ್ತಾ, ನಮ್ಮ ಜಿಲ್ಲೆಯ ಹುಡುಗ, ನಮ್ಮ ಜಿಲ್ಲೆಯವರು ಇವರು ಆಯ್ತಾ, ನಮ್ಮೂರಿಂದ ಬಂದಿದ್ದಾರೆ, ನಮ್ಮ ಡಿಸ್ಟಿಕ್ ಇಂದ ಬಂದಿದ್ದಾರೆ. ಕರ್ನಾಟಕದ ಮೂಲೆಯಿಂದನೂ ಕಳಿಸಿರುವಂತಹ ಕಾಮನ್ ಮ್ಯಾನ್ಗಳ ವಿಡಿಯೋದಲ್ಲಿ ಯಾವ ಜಿಲ್ಲೆಯ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ, ಯಾರು, ಅವರ ವೃತ್ತಿ ಏನು, ಅವರ ಜೀವನ ಏನು, ಎಲ್ಲವನ್ನು ಆಯ್ತಾ ನೋಡಕ್ಕೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಪ್ರೋಮೋಗೆ ನೀವೆಲ್ಲ ವೇಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ವೆರಿ ಸೂನ್ ಪ್ರೋಮೋ ನಿಮ್ ಮುಂದೆ ಬರುತ್ತೆ. ಆ ಪ್ರೋಮೋದಿಂದನೇ ಬಿಗ್ ಬಾಸ್ ಹಬ್ಬ ಸ್ಟಾರ್ಟ್. ಬಿಗ್ ಬಾಸ್ ಹಬ್ಬದ ಜೊತೆಗೆ ನನ್ನ ರಿವ್ಯೂ ಕೂಡ ನೋಡ್ಬೇಕು, ನನ್ನ ಜೊತೆ 3.5 ತಿಂಗಳು ನೀವು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನನ್ನ ಚಾನಲ್ ನ ಮೆಂಬರ್ಶಿಪ್ ತಗೊಳ್ಳಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಅನುಬಂಧ 3.5 ತಿಂಗಳು ಇದೇ ತರ ಸಾಕ್ತಾ ಇರುತ್ತೆ. ಫುಲ್ ಬಿಗ್ ಬಾಸ್ ಮಸ್ತಿ ಮಾಡೋಣ, ಅದೇ ರೀತಿ ಬಿಗ್ ಬಾಸ್ 13ನ ಎಂಜಾಯ್ ಮಾಡೋಣ ಅಂತೀನಿ. ನಾನು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.